ಪದ್ಮಭೂಷಣ ಡಾಕ್ಟರ್ ಮಂಗಳಾನಂದ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದ, ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಪಾದ ಆಶೀರ್ವಚನವನ್ನು ನೀಡಲಿರ್ತಕ್ಕಂಥ ಶ್ರೀ 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 ಕೊತ್ತೂರು ಮಂಜುನಾಥ್ ಅವರೇ, ಮಾನ್ಯ ಗೋವಿಂದರಾಜ್ ಅವರೇ, ಮಾನ್ಯ ಅನಿಲ್ ಕುಮಾರ್ ಅವರೇ ಮತ್ತು ನಮ್ಮ ಸಂಘದ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಒತ್ತನ್ನು ಕೊಟ್ಟ ನಮ್ಮನ್ನು ಪ್ರೋತ್ಸಾಹಿಸತಕ್ಕಂಥ ನಮ್ಮ ದಕ್ಷ ಅಧಿಕಾರಿಗಳಾದ ಡಿ ಗೋವಿಂದರಾಜ್ ಅವರೇ ಮತ್ತು ಅದೇ ರೀತಿಯಾಗಿ ವೇದಿಕೆ ಮೇಲೆ ನಮ್ಮ ಕಾರ್ಯದರ್ಶಿಗಳಾದ ಮಾನ್ಯ ನಾರಾಯಣ ಅವರು, ಉಪಾಧ್ಯಕ್ಷರಾದ ಮಾನ್ಯ ಕೃಷ್ಣಾರೆಡ್ಡಿ ಅವರು, ಡಾಕ್ಟರ್ ರಾಮಕೃಷ್ಣಪ್ಪನವರು, ರಾಮ್ ಅವರು, ಅಧಿಕಾರಿಗಳಾದ ಎಸಿ ಅವರು, ಅಶ್ವಥ್ ಕಮಿಷನ್ ಅವರು, ದೇವೇಂದ್ರ ಪ್ರಸಾದ್ ಅವರು ಮತ್ತು ತಹಸೀಲ್ದಾರ್ ಶ್ರೀನಿವಾಸ್ ಅವರು ಮತ್ತು ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಎಲ್ಲ ಜನಪ್ರತಿನಿಧಿಗಳು, ಇಲ್ಲಿ ಸೇರಿಸಿರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳು ಮತ್ತು ಏನು ಇವತ್ತು ಕಲಾ ತಂಡಗಳನ್ನು ತಂದಿದ್ದೀರಿ, ಟ್ರಾವೆಲರ್ಸ್ ತಂದಿದ್ದೀರಿ, ಎಲ್ಲ ಮುಖಂಡ್ರೆ ಇವತ್ತು 17ನೇ ಆಡಳಿತ ಬಗ್ಗೆ ಆಗ್ಬೋದು, ಎಲ್ಲ ಜನಾಂಗ ನಾವು ನಡೆಸ್ಕೊಳ್ತಾ ಇದ್ದೀವಿ. ಒಂದು ಮಾತನ್ನ ನಿಮಗೆ ಜ್ಞಾಪಕ ಮಾಡಿದ್ರೆ, ಇವತ್ತು ಕೋಲಾರ ಒಕ್ಕಲಿಗರ ಸಂಘ ಮೊದಲನೇದಾಗಿ ಅದ್ದೂರಿಯಾಗಿ ಮಾಡಿದ್ರಿಂದ ಇವತ್ತು ಕರ್ನಾಟಕ ಇಡೀ ಭಾಗದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಕರ್ನಾಟಕ ಸರ್ಕಾರವನ್ನು ಕೂಡ ಒಂದು ಘೋಷಣೆ ಮಾಡಿದ್ದಾರೆ ಜನ್ಮದಿನವನ್ನ. ಇವತ್ತು ಅವರು ಹಾಕೊಟ್ಟಿದ್ದ ದಾರಿಯಲ್ಲಿ, ಆಡಳಿತ ಚುಕ್ಕಾಣಿಯನ್ನು ಇಡತಕ್ಕಂಥ ದಾರಿಯಲ್ಲಿ ನಮ್ಮ ಒಕ್ಕಲಿಗರಾದ ನಮ್ಮವರಾದ ಕಡದಾಳ ಮಂಜಪ್ಪನವರಾಗಿರ್ಬೋದು, ಎಸ್ ಕೃಷ್ಣ ಆಗಿರ್ಬೋದು, ಪ್ರಧಾನಮಂತ್ರಿಗಳ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ, ಸೊ ನಮ್ಮ ಜೊತೆ ಯಾವತ್ತು ಗುರು ಇರ್ತಾರೆ, ಅಂಧಕಾರದಿಂದ ಬೆಳಕಿನೆಡೆಗೆ ನಮ್ಮನ್ನ ಕರ್ಕೊಂಡು ಹೋಗೋದು ಗುರುಗಳು. ಅಂತಹ ಮಹಾನ್ ಭಾವರು ಈಗ ನಮ್ಮ ಜೊತೆಗಿದ್ದಾರೆ. ಈ ಸುಂದರ ಕಾರ್ಯಕ್ರಮದ ಪವಿತ್ರತೆಗೆ ಮತ್ತೊಂದು ಹೆಸರು ನಮ್ಮ ಗುರುಗಳು, ಪರಮ ಪೂಜ್ಯರು ಶ್ರೀ 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 ಮಂಗಳಾನಂದ ಹಾಗೂ ಇನ್ನೋರ್ವ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಲೇಶ್ ಬಾಬು ಅವರಿದ್ದಾರೆ. ಹಾಗೂ ನಮ್ಮ ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಶ್ರೀಯುತ ಇಂಚರ ಗೋವಿಂದರಾಜ್ ಅವರು ಇದ್ದಾರೆ. ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಶ್ರೀಮಠದ ಭಕ್ತರು, ನಮ್ಮ ಪ್ರತಿ ವರ್ಷಕ್ಕಿಂತಲೂ ವರ್ಷ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೆಂಪೇಗೌಡ ಜಯಂತಿಯನ್ನ ಅಥವಾ ಕೆಂಪೇಗೌಡರಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು, ಕೆಂಪೇಗೌಡರು ಮಾಡಿದ ಒಂದು ಸೇವೆಗೆ ನಾವು ಹೇಗೆ ಅವರನ್ನು ಗೌರವಿಸಬೇಕು, ಪೂಜಿಸಬೇಕು ಅಂತಕ್ಕಂಥದ್ದನ್ನ ನಮ್ಮ ಕೋಲಾರ ಜಿಲ್ಲೆಯ ಒಂದು ರೈತರಿಂದ, ನಮ್ಮ ಒಕ್ಕಲಿಗರಿಂದ ನೋಡಿ ಇಡೀ ರಾಜ್ಯದವರು ಕಲಿಬೇಕು. ಆ ರೀತಿಯಲ್ಲಿ ಪ್ರತಿ ವರ್ಷ ಕೂಡ ನಮ್ಮ ಕೃಷ್ಣಾರಿಯವರು ಎಲ್ಲರ ಒಂದು ಸಹಯೋಗದೊಂದಿಗೆ ಇವತ್ತು ದೇವರಾಜರು ಕೂಡ ಪ್ರತಿ ವರ್ಷ ಅವರು ಅತಿಥಿಯಾಗಿ ಕೊಟ್ಟಿದ್ರು. ಈ ವರ್ಷ ಈ ಒಂದು ಕೆಂಪೇಗೌಡ ಹೇಗೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ಕೂತು ಇವತ್ತು ಒಂದು ವಿಶೇಷವಾದ ನೆರವನ್ನು ಕೂಡ ಕೊಟ್ಟಿದ್ದಾರೆ. ಅಂತ ಎಲ್ಲ ಒಂದು ಅವರೆಲ್ಲರ ಒಂದು ಮಾರ್ಗದರ್ಶನದ ನೀವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದೀರಿ. ದೇವರಾಜ ಸಾಹೇಬರು ಹೇಳ್ತಾ ಇದ್ರು, 5 ಬಂಡಿಗಳನ್ನ ಯಾವತ್ತೂ ಕೂಡ ಬಂಡಿಗಳು ಬರ್ತಿರಲಿಲ್ಲ. ಈ ವರ್ಷ ಎತ್ತಿನ ಗಾಡಿಗಳು ಕೂಡ ಕರೆಸಿ ಇವತ್ತು, ಹಾಗೂ ನಮ್ಮ ಹೊಳೆ ನರಸೀಪುರದ ಭಾಗದಿಂದ ಕೂಡ ರೈತರುಗಳ ಬಂದಲ್ಲಿ ರೈತ ನರ್ತನವನ್ನು ಕೂಡ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಇಡೀ ರಾಜ್ಯಕ್ಕೆ ನಮ್ಮ ಕೋಲಾರ ಜಿಲ್ಲೆ ಕೆಂಪೇಗೌಡ ಜಯಂತಿಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ನಾನು ಆಯೋಜನೆ ಮಾಡಿರ್ತಕ್ಕಂಥವರಿಗೆ ಮತ್ತೆ ನಿಮ್ಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಕೆಂಪೇಗೌಡರು ಜಲ ಶಿಕ್ಷಣ ವಿಜ್ಞಾನ ಎಲ್ಲವಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟು ಧರ್ಮ ಎಲ್ಲವಕ್ಕೂ ಕೂಡ ಆದ್ಯತೆಯನ್ನು
ಕೋಲಾರದಲ್ಲಿ ಕೂಡ ಒಳ್ಳೆ ನಾಯಕರು ಬೇಕಾಗಿರ್ತಕ್ಕಂಥದ್ದು, ಆ ಒಳ್ಳೆ ನಾಯಕರನ್ನು ಕೂಡ ಆಯ್ಕೆ ಮಾಡ್ತಕ್ಕಂಥ ಕೂಡ ನಿಮ್ಮೆಲ್ಲರ ಕರ್ತವ್ಯ ಅಂತ ಮಾತನ್ನು ಹೇಳ್ತಾ ಇವತ್ತು ಸಾಕಷ್ಟು ಇವತ್ತು ನೀವು ಯಾರು ಕೂಡ ಮಾತನ್ನ ಕೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಎಲ್ಲರೂ ಕೂಡ ಇವತ್ತು ಪಲ್ಲಕ್ಕಿಗಳ ಮೆರವಣಿಗೆಗಳಿದೆ, ಹಾಗೆ ನೃತ್ಯಗಳಿದಾವೆ. ಎಲ್ಲರೂ ಅವರು ಕೂಡ ಅಧ್ಯಕ್ಷರು ಹೇಳೋದು ಸಾವಧಾನ ಇದ್ದು ಎಲ್ಲ ವಂದನಾರ್ಪಣೆ ಮುಗಿಸೋದಕ್ಕಿಂತ ಮೊದಲು ಸ್ವಲ್ಪ ಜಾಗ ಕೊಡಿ, ಅವ್ರಿಗೆ ಮಧ್ಯದಲ್ಲಿ ಒಂದು ಸಕ್ಕತ್ತರ ಮಾಡಿ ಶ್ರೀಮಂತ ಜಾನಪದ ಸಂಸ್ಕೃತಿಯ ಹೆಮ್ಮೆಯ ಸಂಖ್ಯೆ 7 ಗಂಟೆಗೆ ಇವತ್ತು ಸಂಜೆ ಅದಕ್ಕೆ ನಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೊಡ್ಕೊತಾ ಇದ್ದೀವಿ.